ಚಿಕ್ಕಬಳ್ಳಾಪುರ ನಗರದಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸಮಸ್ಯೆ ಮುಂದುವರೆದಿದ್ದ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಲಿಂಡರ್ಗಳು ಸರಿಯಾಗಿ ಸಿಗದೆ ಕೆಲವು ಹೋಟೆಲ್ಗಳಲ್ಲಿ ಇನ್ನೂ ಸೌದೆ ಒಲೆ ಬಳಸಿ ಅಡುಗೆ ಮಾಡುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿರುವುದು ಹೋಟೆಲ್ ಉದ್ಯಮದ ಮೇಲೆ ಹೆಚ್ಚುವರಿ ಹೊರೆ ತಂದಿದೆ. ಒಂದೆಡೆ ಪೂರೈಕೆ ಕೊರತೆ, ಇನ್ನೊಂದೆಡೆ ದರ ಏರಿಕೆ. ಈ ಎರಡೂ ಸಮಸ್ಯೆಗಳು ಸೇರಿ ಹೋಟೆಲ್ ಉದ್ಯಮವನ್ನು ಸಂಕಷ್ಟಕ್ಕೆ ತಳ್ಳಿವೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ದರ ನಿಯಂತ್ರಣ ಮತ್ತು ಸಮರ್ಪಕ ಪೂರೈಕೆ ಮಾಡಬೇಕು. ಸರಿಯಾಗಿ ಸಿಲಿಂಡರ್ ಸಿಗ್ತಿಲ್ಲ, ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ದೀವಿ. ಈಗ ರೇಟ್ ಕೂಡ ಹೆಚ್ಚಾಗಿದೆ. 3 ಸಿಲಿಂಡರ್ ಮಾತ್ರ ಕೊಡ್ತೀವಿ ಅಂತಾರೆ. ಹೀಗಾದರೆ ಹೋಟೆಲ್ ನಡೆಸೋದು ತುಂಬ ಕಷ್ಟ ಆಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಮ್ಮ ಹೆಸರು ಆನಂದ್ ಅಂತ. ಮೊದಲೆಲ್ಲ 2000ಕ್ಕೆ ಸಿಗ್ತಾ ಇತ್ತು. ಹೆಂಗೋ ಬಾಧೆ ಬಿಟ್ಕೊಂಡು ಸೌದೆ ಒಲೆ ಮೇಲೆ ಮಾಡ್ತಾಯಿದ್ವಿ. ಈಗ ದಿಢೀರಂತ ಸೌದೆ ಒಲೆಗಾದ್ರೆ ಗ್ಯಾಸ್ ಸಿಗ್ತಾ ಇದೆ. ಗ್ಯಾಸ್ ಸಿಕ್ಕರೂ ದಿಢೀರ್ ಅದ್ರ ಹಿಂದೆನೇ ರೇಟ್ ಜಾಸ್ತಿ ಆಗಿದೆ. ನಾವು ಏನಾದ್ರು 5 ರೂಪಾಯಿ ಜಾಸ್ತಿ ಬಿಟ್ಟರೆ ಕಸ್ಟಮರ್ ನಮ್ಮ ಕೆಳಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟೆಲ್ಲ 2000 ಸಿಗ್ತಿತ್ತು, ಈಗ 3000 ರೂಪಾಯಿ ರೇಟ್, 1000 ರೂಪಾಯಿ ಜಾಸ್ತಿ ಆಗಿದೆ. ಮೊದಲು ಹೆಂಗೆ ಕಷ್ಟ ಬಿಟ್ಕೊಂಡು ಸೌದೆ ಒಲೆ ಮೇಲೆ ಮಾಡ್ತಿದ್ವಿ. ಈಗ ಸಿಲಿಂಡರ್ ಸಿಕ್ಕರೂ ಹಿಂದೆ ಊಟನೇ 1000 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಸಿಲಿಂಡ್ರ್ 1000 ರೂಪಾಯಿ ಜಾಸ್ತಿ ಆಗಿದೆ. ಏನು ಜಾಸ್ತಿ ಮಾಡೋದು ಅಂದರೆ ಒಂದು ಐಟಮ್ ಅದೇ ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ರು ಕಸ್ಟಮರ್ ನಮ್ಗೆ ಕೇಳ್ತಾರೆ. ಅದು ಏನು ಮಾಡ್ಬೇಕಂತ ಇನ್ನೂ ಗೊತ್ತಾಗಿದ್ದಿಲ್ಲ ನಮಗೆ. ಅದು ಜಾಸ್ತಿ ಇನ್ನೂ ಮಾಡಿಲ್ಲ. 5 ರೂಪಾಯಿ ಜಾಸ್ತಿ ಮಾಡಿದ್ರು ಕಸ್ಟಮರ್ ಕೇಳ್ತವ್ರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮಗಿನ್ನು. ಅದೇ ಬೆಲೆ ಅಂದರೆ ಜಾಸ್ತಿ ಆಗಿರೋದಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ ಜಾಸ್ತಿ. ಇನ್ನು ದರ ಏರಿಕೆಯ ಪರಿಣಾಮವಾಗಿ ಹೋಟೆಲ್ಗಳಲ್ಲಿನ ಕಾಫಿ, ಟೀ, ತಿಂಡಿ ಮತ್ತು ಊಟದ ಬೆಲೆಗಳನ್ನು ಹೆಚ್ಚಿಸಲು ಮಾಲೀಕರು ಮುಂದಾಗಿದ್ದಾರೆ. ಇದರಿಂದ ಗ್ರಾಹಕರ ಮೇಲೂ ನೇರವಾಗಿ ಹೊರೆ ಬೀಳುತ್ತಿದೆ. ದಿನಕ್ಕೆ ಹಲವಾರು ಬಾರಿ ಕಾಫಿ, ಟೀ ಸೇವಿಸುವ ಗ್ರಾಹಕರಿಗೂ ಹೆಚ್ಚಿದ ಬೆಲೆಗಳು ಹೊರೆಯಾಗುತ್ತಿವೆ. ನಾವು ದಿನಕ್ಕೆ 8 ಬಾರಿ ಕಾಫಿ ಕುಡಿಯುತ್ತೇವೆ. ಈಗ ಬೆಲೆ ಜಾಸ್ತಿಯಿಂದ ದಿನಕ್ಕೆ 2 ಬಾರಿ ಸೇವಿಸುತ್ತಿದ್ದೇವೆ ಎಂದು ಗ್ರಾಹಕರು ಹೇಳಿದ್ದಾರೆ. ಸಂಜೆ ಹೊತ್ತು ನಾವು ನಮ್ಮ ಸ್ನೇಹಿತರ ಜೊತೆ ಈ ಥರ ಕಾಫಿ ಕುಡಿಯೋ ಅಭ್ಯಾಸ ಒಂದು ಇತ್ತು. ಈ ಸಂಜೆ ಹೊತ್ತು ಬರ್ತಾಯಿದ್ರಿ, ಪ್ರತಿ ದಿವಸ ಬಂದು ಕಾಫಿ ಕುಡಿದು ಹೋಗ್ತಿದ್ರಿ. ಇವತ್ತು ಬಂದರೆ 25 ರೂಪಾಯಿ ಜಾಸ್ತಿ ಮಾಡಿದರು. ಯಾಕೆ ಅಂತ ಕೇಳಿದ್ರೆ ಗ್ಯಾಸು ಅಂತೇಳ್ಬಿಟ್ಟು ಹೇಳಿದ್ರು. ಈ ಸರ್ಕಾರ ನೋಡಿದ್ರೆ ರಾಜಕೀಯದ ಕುರ್ಚಿಗೋಸ್ಕರ ಅವರಿಬ್ಬರು ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಹೋಟ್ಲುಗಳಿಗೆ ಜನರ ಪರಿಸ್ಥಿತಿ ಏನಾಗ್ತಾಯಿದೆ ಅಂತ ಯಾರು ಅರಿವೆ ಮಾಡ್ಕೋತಾ ಇಲ್ಲ. ಸರ್, ನಾವು ಈ ಫ್ರೆಂಡ್ಸ್ ಜೊತೆ ಅಲ್ಲಿ ಹವ್ಯಾಸ ಇರೋದ್ರಿಂದ ಆಗಾಗ ಟೀ ಕಾಫಿ ಅನ್ನೋದು ಕುಡಿತಾ ಇರ್ತೀರಿ. ಈ ಬೇಸಿಗೆಗೆ ಆದರೂ ಕಮ್ಮಿ ಮಾಡಿದ್ರು ಎಲ್ಲೇ ಹೋದ್ರು ಈ ಹೋಟ್ಲೆಲ್ಲ ಬೇರೆ ಕಡೆ ಎಲ್ಲೇ ಹೋದ್ರೂ ಗ್ಯಾಸ್ದಿಂದ ಅಭಾವದಿಂದ 5 ರೂಪಾಯಿ ಜಾಸ್ತಿ ಅಂತ ಎಲ್ಲ ಕಡೆನೂ ಮಾಡಿದ್ದಾರೆ. ಸರ್, ತಿಂಡಿ ಏನಿಲ್ಲ, ಟೀ ಕಾಫಿ ಅಷ್ಟೇ ಸರ್. ಯಾಕೆ ಲೋಕಲ್ ಇರೋದ್ರಿಂದ ನಾವು ಇಲ್ಲೇ ಇರ್ತೀರಿ. ಅದರಿಂದ ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಅಂತೇಳ್ಬಿಟ್ಟು ಗ್ರಾಹಕರಿಗೆ ಬರೆ ಅಂದರೆ ತುಂಬ ಬರೆ ಬೀಳ್ತಾ ಇದೆ ಸರ್. ಯಾಕಂದರೆ ಮೊದಲಿದ್ದು 10 ರೂಪಾಯಿ 15 ರೂಪಾಯಿ ಕಾಫಿಗೆ ಇವಾಗ 20-25 ರೂಪಾಯಿ, 10 ರೂಪಾಯಿ ಜಾಸ್ತಿ ಸರ್. ಈಗ ಮಾತಾಡಿದ್ರೆ ಗ್ಯಾಸು 980 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಗಿದೆ ಹೇಳ್ತಾರೆ. 3000 ಚಿಲ್ಲರೆ ಆಗಿದೆ ಅಂತೇಳ್ಬಿಟ್ಟು ಹೇಳಿ ಈ ರೀತಿ ಜಾಸ್ತಿ ಮಾಡಿದ್ದಾರೆ. ನಾವು ಇನ್ನು ಹೋಟ್ಲುಗಳವ್ರಿಗೆ ಏನು ಹೇಳೋಕ್ಕಾಗಲ್ಲ. ನಮ್ಗೆ ಬೇಕು ಅಂದರೆ ಕುಡಿಬೇಕು, ಇಲ್ಲಾಂದರೆ ಹೋಗಬೇಕು. ಅದರಿಂದ ನಾವು ಏನೋ ಒಂದು ಸುಮ್ಮನೆ ಆಗೋದು. ಗ್ರಾಹಕರು ಈಗ ಡೈಲಿ ಒಂದು 5-6 ಪಾಟ್ ಕುಡಿತಾ ಇದ್ದವರು ಈಗ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಕುಡಿಯೋದಕ್ಕಾಗುತ್ತೆ ಸರ್, ಅಷ್ಟೇ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಹಾಗೂ ಪೂರೈಕೆ ಸಮಸ್ಯೆಯಿಂದ ಹೋಟೆಲ್ ಉದ್ಯಮ ಕಂಗಾಲಾಗಿದೆ. ಇದರಿಂದ ಗ್ರಾಹಕರಿಗೂ ನೇರ ಹೊರೆ ಬೀಳುತ್ತಿದೆ. ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತದೆಯೇ ಎಂಬುದನ್ನು ಇನ್ನಷ್ಟು ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.